ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ. ಇಲ್ಲಿ ಹೇಳುವ ಎಲ್ಲಾ ಮಾಹಿತಿಗಳು ಎಜುಕೇಷನಲ್ ಉದ್ದೇಶ ಆಗಿರುವ ಕಾರಣ ದಯವಿಟ್ಟು ಹೂಡಿಕೆ ಮಾಡುವ ಮೊದಲು ಜಾಗ್ರತೆಯಿಂದ ನೀವು ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಪ್ರಮುಖ ರಫ್ತು ವಲಯವಾದ ಫಾರ್ಮಾಸ್ಯುಟಿಕಲ್ ಉದ್ಯಮವನ್ನು ತನ್ನ ಪ್ರತೀಕಾರದ ಸುಂಕದಿಂದ ಹೊರಗಿಟ್ಟಿದ್ದಾರೆ. ಇದರಿಂದ ಭಾರತದ ಔಷಧ ಉದ್ಯಮಕ್ಕೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಗುರುವಾರ ಅಂದರೆ ಇಂದು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಬಹುತೇಕ ಎಲ್ಲ ರಾಷ್ಟ್ರಗಳ ಮೇಲೆ ಪ್ರತೀಕಾರದ ಸುಂಕ ಹೇರಿದ್ದಾರೆ. ಭಾರತದ ಮೇಲೆ ಕೂಡ 26% ಪ್ರತೀಕಾರದ ಸುಂಕ ವಿಧಿಸಿದ್ದಾರೆ. ಆದರೆ ಫಾರ್ಮಾಸ್ಯುಟಿಕಲ್ ವಲಯವನ್ನು ಈ ಸುಂಕದಿಂದ ಹೊರಗಿಟ್ಟಿದ್ದಾರೆ. ಇದರಿಂದ ಭಾರತದ ಔಷಧ ಕಂಪನಿಗಳಿಗೆ ಅನುಕೂಲವಾಗಲಿದೆ. ಅಮೆರಿಕ ಮಾರುಕಟ್ಟೆಯು ಭಾರತದ ಔಷಧ ರಫ್ತಿನಲ್ಲಿ 30% ಪಾಲನ್ನು ಹೊಂದಿದೆ. ಇದೀಗ ಫಾರ್ಮಾ ವಲಯವನ್ನು ಪ್ರತೀಕಾರದ ಸುಂಕದಿಂದ ಹೊರಗಿಟ್ಟಿರುವುದು ಭಾರತದ ಆರ್ಥಿಕತೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸಹಾಯವಾಗಲಿದೆ. ಆದರೆ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ವ್ಯಾಪಾರ ಮಾಡಲು ಇರುವ ಕಷ್ಟಗಳ ಬಗ್ಗೆಯೂ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಅಮೆರಿಕ ಕೆಲವು ವಸ್ತುಗಳಿಗೆ ತೆರಿಗೆ ವಿನಾಯಿತಿ ನೀಡಿದೆ. 50 ಯುಎಸ್ಸಿ 1702 ಆಫ್ಬಿ ಅಡಿಯಲ್ಲಿ ಬರುವ ವಸ್ತುಗಳಾದ ಉಕ್ಕು, ಅಲ್ಯೂಮಿನಿಯಂ, ವಾಹನಗಳು, ತಾಮ್ರ, ಔಷಧಗಳು, ಸೆಮಿಕಂಡಕ್ಟರ್, ಮರ, ಚಿನ್ನ ಮತ್ತು ಕೆಲವು ಖನಿಜಗಳಿಗೆ ಪ್ರತೀಕಾರದ ಸುಂಕದಿಂದ ರೆಸಿಪ್ರೋಕಲ್ ಟ್ಯಾರಿಫ್ಸ್ ವಿನಾಯಿತಿ ನೀಡಲಾಗಿದೆ. ಭವಿಷ್ಯದಲ್ಲಿ ಸೆಕ್ಷನ್ 232 ಅಡಿಯಲ್ಲಿ ಬರುವ ವಸ್ತುಗಳಿಗೂ ಇದು ಅನ್ವಯಿಸುತ್ತದೆ ಎಂದು ಅಮೆರಿಕದ ವೈಟ್ ಹೌಸ್ ಹೇಳಿದೆ. ಭಾರತದ ಔಷಧ ಉದ್ಯಮ ಈ ನಿರ್ಧಾರವನ್ನು ಸ್ವಾಗತಿಸಿದೆ. ಕಡಿಮೆ ಬೆಲೆಯ ಔಷಧಗಳು ಸಾರ್ವಜನಿಕ ಆರೋಗ್ಯಕ್ಕೆ ಬಹಳ ಮುಖ್ಯ. ಇದು ಆರ್ಥಿಕ ಸ್ಥಿರತೆ ಮತ್ತು ದೇಶದ ಭದ್ರತೆಗೂ ಸಹಾಯ ಮಾಡುತ್ತದೆ ಎಂದು ಫಾರ್ಮಾಸ್ಯುಟಿಕಲ್ ಉದ್ಯಮ ಹೇಳಿದೆ. ಭಾರತೀಯ ಔಷಧ ಒಕ್ಕೂಟದ ಕಾರ್ಯದರ್ಶಿ ಸುದರ್ಶನ್ ಜೈನ್ ಅವರು ಹೇಳಿರುವ ಪ್ರಕಾರ ಭಾರತ ಮತ್ತು ಅಮೆರಿಕ ನಡುವೆ ಉತ್ತಮ ವ್ಯಾಪಾರ ಸಂಬಂಧವಿದೆ. ಮಿಷನ್ 500 ಯೋಜನೆಯಡಿ ಅಮೆರಿಕ ಭಾರತ ನಡುವಿನ ವ್ಯಾಪಾರವನ್ನು $500 ಬಿಲಿಯನ್ಗೆ ಹೆಚ್ಚಿಸುವ ಗುರಿ ಇದೆ. ಭಾರತವು ಅಮೆರಿಕಕ್ಕೆ ಕಡಿಮೆ ಬೆಲೆಯಲ್ಲಿ ಔಷಧಿಗಳನ್ನು ಪೂರೈಸುವ ಮೂಲಕ ಸಹಾಯ ಮಾಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕದ ವೈಟ್ ಹೌಸ್ ಹೇಳಿರುವಂತೆ ಭಾರತದಲ್ಲಿ ಅಮೆರಿಕದ ಕಂಪನಿಗಳಿಗೆ ಕೆಲವು ತೊಂದರೆಗಳಿವೆ. ರಾಸಾಯನಿಕಗಳು, ಟೆಲಿಕಾಂ ಉತ್ಪನ್ನಗಳು ಮತ್ತು ವೈದ್ಯಕೀಯ ಉಪಕರಣಗಳ ಪರೀಕ್ಷೆ ಮತ್ತು ಪ್ರಮಾಣೀಕರಣ ಕಷ್ಟಕರವಾಗಿದೆ. ಇದರಿಂದ ಅಮೆರಿಕದ ಕಂಪನಿಗಳಿಗೆ ಹೆಚ್ಚು ವೆಚ್ಚವಾಗುತ್ತಿದೆ. ಈ ತೊಂದರೆಗಳನ್ನು ನಿವಾರಿಸಿದರೆ ಅಮೆರಿಕದ ರಫ್ತು $5.3 ಬಿಲಿಯನ್ ಹೆಚ್ಚಾಗಬಹುದು ಎಂದು ಅಂದಾಜಿಸಿದೆ. ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಸಂಬಂಧವು ಬಹಳ ಮುಖ್ಯ. ಔಷಧವು ಈ ಸಂಬಂಧದ ಒಂದು ಪ್ರಮುಖ ಭಾಗವಾಗಿದೆ. ಅಮೆರಿಕವು ಪ್ರತೀಕಾರದ ಸುಂಕದಿಂದ ಫಾರ್ಮಾ ವಲಯವನ್ನು ಹೊರಗಿಟ್ಟಿರುವುದು ಭಾರತದ ಔಷಧ ಉದ್ಯಮಕ್ಕೆ ಒಂದು ದೊಡ್ಡ ವರದಾನವಾಗಿದೆ. ಇದರಿಂದ ಭಾರತದ ಆರ್ಥಿಕತೆಗೂ ಅನುಕೂಲವಾಗುತ್ತದೆ. ಆದರೆ ಅಮೆರಿಕದ ಕಂಪನಿಗಳು ಭಾರತದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುವುದು ಮುಖ್ಯ. ಇದರಿಂದ ಎರಡೂ ದೇಶಗಳಿಗೆ ಲಾಭವಾಗಲಿದೆ.